ಸ್ಮೇರ ಮುಖನಾದ ಜಾಡೋರ ವೈರಿಯ ಕಂಡು ಸ್ಮೇರ ಮುಖನಾದ ಜಾಡೋ ಯಾಕಂದ್ರೆ ಹೀಗೆ ಪರಿಸರ ನಗಾಡೋರಿಗೆ ಬೇರೆ ಶಬ್ದ ನಾನು ಹೇಳ್ತೀಯಪ್ಪ ಮತ್ತೆ ನೀವು ಹೇಳಿದ್ರು ನಂಗೂ ಗೊತ್ತಾಗ ಎಂತ ಗೊತ್ತಾಗ ಪಾವ ನಾರಿಯ ನಾನು ಎಂತ ಮಾಡುವ ಹೆಣ್ಮಕ್ಳು ಆಲೋಚನೆ ಮಾಡ್ಕೊಂಡೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅಂದ್ರೆ ಎಲ್ಲ ಗಂಡ್ಮಕ್ಳು ಮುಚ್ಚಿದ್ದು ಅದಕ್ಕೆ ಯಾರು ಅಲ್ಲದೆ ಅಲ್ಲೇ ಬರೈತಿ ಮತ್ತೆ ಎಂತದ್ದು ಎಂತ ಅರ್ಥ ಮಾಡ್ತಿದ್ದೇನೆ ನೀವು ಈಗ ಅದು ಮಾತಾಡಿ ಹಂಗಲ್ಲ ಎಂತ ಒಳ್ಳೆ ಕೇಳ್ತೇವೆ ನಾವು ಹೆಣ್ಣು ಮಕ್ಕಳು ಆಲೋಚನೆ ಮಾಡ್ಕೊಂಡು ಯಾರಿದ್ರೆ ಈಗ ಹೆಂಗಸರ ರಚನೆ ಅಲ್ಲ ಹೆಂಗಸರೇ ಅಂತೂ ಅಲ್ಲ ಹೆಣ್ಮಕ್ಳದ್ದು ಅಲ್ಲ ಗಂಡು ಮಕ್ಕಳದ್ದು ಅಲ್ಲ ಯಾರು ಹಿಂಗೆ ಒಂದು ಆಲೋಚನೆ ಮತ್ತು ನನಗೆ ಎಡ್ತಿದ್ದಪ್ಪ ಈಗ ಕೆಲವು ಸರಿ ನಾನು ಎಂತ ಕೂತಿದ್ದ ಹಿಂದೆ ಯಾವುದೋ ಆಗಿತ್ತು ಘಟನೆ ಕತೆ ಈಗಿದ್ದೆಲ್ಲ ಆಲೋಚನೆ ಮಾಡ್ಕೊಂಡು ನನ್ನ ಸರಿ ನಿಮಗೆ ಬಂದಿದೆ ನಮಗೆ ನೀವು ನೆನಪು ಪದ್ಧತಿ ರಾಶಿ ಮಾಡಿದ್ರೆ ಇವರಿಗೆ ಅದು ಹೇಳೋದು ಸಾಧ್ಯ ಸಣ್ಣಕ್ಕಿಂತ ಸ್ವಲ್ಪ ಎಲ್ಲರೂ ನಿಂತು ಸುದ್ದಿ ಆಗಿತ್ತು ನನಗಿದ್ದಾಗ ಇದ್ದೇ ಹೆಚ್ಚು ಮಾಡಿದ್ದೆ ಕಡಿಮೆ ಮಾಡಿ ಆದ್ರೆ ಇವತ್ತು ಈಗ ನಿಗರ್ತಾ ಇದ್ದದೆ ಇದಕ್ಕೆ ಬೇರೆ ಒಂದು ವಿಶೇಷ ಕಾರಣ ಇತ್ತು ವಸ್ತು ಈಗ ಹಿಂದಾಗಿದ್ದೆಲ್ಲ ಯಾವುದೋ ವಸ್ತು ಇದು ಹಿಂದಾಗಿದೆ ಹಂಗೆ ಗೊತ್ತದ್ದು ಈ ವಿಷಯನೇ ಆಗಿಲ್ಲ ನಿಮ್ಮೊಂದು ವಸ್ತು ಆಗತ್ತಲ್ಲಿ ಹಂಗಾದ್ರೆ ಹಂಗಾಗ್ತದೆ ಹಂಗಾಗಿದ್ದನ್ನು ನಾವು ನೋಡಿದ್ರೆ ಅಥವಾ ಆಮೇಲೆ ಗಾಳಿಗೆ ಎಲ್ಲರಿಗೂ ಗೊತ್ತಾದ್ರೆ ಹಂಗಪ್ಪು ಹೀಗಿದೆಲ್ಲ ಆಲೋಚನೆ ಸರಿ ಬೇರೆ ವಿಷಯ ಬೇರೆ ವಿಷಯ ಹೌದಪ್ಪ ನೋಡಿದ್ಯಾ ನನಗೆ ಅದು ಯಾವುದು ನಾನು ಕೇಳೋ ಕೂತ್ಕೊಳ್ಳಿ ಎಂತದಪ್ಪ ನಾನು ನನ್ನ ಎಂತಕ್ಕೆ ಮಾಡ್ದ ಯಾಕಂದ್ರೆ ಒಂದು ಅರವತ್ತಿಗೆ ಅಯ್ಯೋ ಮಳೆಗಾಲ ಬಿಸಿಲು ನುಂಬಾದಂತೆ ಗಂಡನಾಗೆ ನುಂಬಾಗಡ ಮನೆ ಗಂಡ ಗಾಳಿ ಗಂಡಿತ್ತು ಅದೇ ನೋಡ್ತಿದ್ದ ಹಾಗೆ ಗಂಡನ ಮಗು ನಂಬು ನಂಬುದೇ ಬಂದು ಹಾಗಾಗಿ ಹೇಳುದು ನೀವು ನಗ ಹಾಕ್ತೀರಿ ಅಂತ ನನ್ನಂತೂ ವಿಶ್ವಾಸ ಇದೆ ಎಂತದೋ ಬೇರೆ ಯಾರ ಮನೆ ಕಣ್ಣೆ ಹಾಕ್ತೀರೋ ಹೇಳಿ ನೀವು ನೋಡಿದ್ರೆ ಹಾಕಿದೆ ಮುಗ್ಧ ಮುಗ್ಧ ದೃಷ್ಟಿ ಗಂಟೆ ಹಾಕೋದು ಹುಡುಗಿ ತಕೊಂಡು ಹೋಗಿ ಅಜ್ಜಿನ ಮನೆ ಇರುತ್ತೆ ಇದೇ ಮಾಡೋದಿಲ್ಲ ಹಂಗಿದ್ದಾಗ ಕೆಲಸದಲ್ಲಿ ಮಜಾಕ್ ಮಾಡ್ತಿರ್ತಿರವೆ ಅದೆಲ್ಲ ಕೂತ್ಕೊಂಡು ಸಮಾಜ ಮಾತ್ರ ಯಾವ ಕೂತ್ಕೊಂಡು ಮಾಡ್ತೀವಿ ಮಾಡ್ತಿರ್ತಾರೆ ನಾನು ಮಾಡ್ತೇನೆ ಸಂಜೆಗೆ ಈ ಸಂತೋಷ
ಹೇಳ್ಕೇಳು ಇನ್ನೊಬ್ಬರ ಹತ್ರ ಹೇಳ್ಕೇಳು ಕೇಳ್ಕೇಳು ಮಾಡೋದಲ್ಲ, ಹೇಳ್ಕೊಡು. ಹೇಳ್ಕೇಳು ನೋಡಿ ಹೇಳ್ತಾರೆ ನಂತರ ಹೇಳ್ತಾರೆ. ಎಂತದ್ದು ಹೇಳ್ಕೊಳ್ಳಿ. ಇದು ಕೆಲಸ ಬಿಟ್ಟೆ ಗೊತ್ತಿಲ್ಲ ನೀವು ಹೇಳಿ. ಹೇಳೋದು ಹೇಳ್ತಿ ಬೆಳಗಾದನು ಗಾಣೆ ನಾನಕ ಬಲಿಯ. ಇಲ್ಲ ಗಣಪ ಹೇಳ್ತಿಲ್ಲ ಈ ಆಸೆ ಕುಡಿಯಾಗಿದ್ದು ಒಬ್ಬ ಬಿಟ್ಟು ನಾನು ಹೇಳ್ತೇನೆ ಎಂತ ಕೇಳ್ತೀನಿ ಕೇಳು ಸರಿ ಎಂತ ಕೇಳ್ತಿದ್ರೆ ನೀ ಹೆಣ್ಣಂತ ಅದು ಮೊದಲೇ ಬಿಟ್ಟು ಸೆಟ್ಟು ಹೇಗಿದೆ ನೀವು ಹಾಗಿದ್ರೆ ಮಾತಾಡಿ ಸಿಟ್ಟು ಮಾಡಿಕೊಂಡ ನಮ್ಮೋಡು ಪ್ರತಿ ಮಾತು ಸಿಟ್ಟು ಅತಿಥಿ ಮನೋದೇವ್ರು ಎಂತ ಹೇಳ್ಕೊಡ್ತೇವೆ ಮಾಡಿಕೊಂಡಂತೆ ಗಣ್ಣೆ ಹೇಳ್ತಾ ಇದ್ದ ಬರೀ ಹೆಣ್ಣಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೇಳೋದು ಕೇಳು ಅವನನ್ನು ಮಂಗಳಕ್ಕಂತೂ ಯಾವನ್ನ ಅವನಿಗೆ ಹೇಳು ಎಲ್ಲಿಗೆ ಗೊತ್ತಿಲ್ಲ ಮಾತು ಇತ್ತು ಹೇಳಿ ನೀನು ಅಗ್ಗ ಹಾಕು ಮುಂಚೆ ಹುಲ್ಲ ಹಾಕು ಮುಂಚೆ ಅಗ್ಗ ಹಾಕಿ ನೀವು ಬರ್ದಾದ ಅಂದ್ರೆ ಒತ್ತಾಶೆ ಎಲ್ಲದನ್ನೂ ಹೇಳೋದು ಆಗ್ತಿದೆ ಎಂತ ಕೇಳ್ತೀನಿ ಹೇಳೋದು ಶುರು ಮಾಡಿದ್ದೆ ಎಂತ ಈಗ ಕೇಳ್ತೀವಿ ಹೆಣ್ಣಂತ ಅಯ್ಯೋ ಪದೇ ಪದೇ ಅಣ್ಣವ್ರು ಮಾಡ್ಕೊಂಡು ಎಂತ ಪದೇ ಪದೇ ಕೇಳ್ತಾರಪ್ಪ ಎಂತ ಕಾಯಿ ಕೇಳ್ತಾ ಈಗ ಇದ್ದೀನಿ ನಾನು ಮುಖ್ಯಮನೆ ಮುಂದೆ ಹಡದಿಲ್ಲ ಬಿಟ್ರೆ ಮತ್ತೆ ತೊಂದರೆ ಮಾಡಿದೆ ಅಂದಲ್ಲ ಎಂತ ಕಾಲ ಹೇಳ್ತೀನಿ ನೀನು ಹೆಣ್ಣು ಹೇಳೋ ಕಾರಣಕ್ಕಾಗಿ ಹೇಳ್ತಿಲ್ಲ ಹೆಣ್ಣಿಗೆ ವಿಷಯ ಅಲ್ಲ ಅಲ್ಲ ಎಂತಕ್ಕೆ ಹೋಗಿಲ್ಲ ಪಕ್ಕದ ಮನೆ ಮಾಡಿದ್ರೆ ಇದು ಅವನದೇ ಅಲ್ಲ ಇದು ಉಳ್ಳಂತೆ ಯಾವುದೇ ಗೊತ್ತಿನ ವಿಷಯ ಹೆಂಗಸರತ್ತೆ ಹೆಣ್ಮಕ್ಳ ಹತ್ರ ಹೇಳಲ್ಲ ಎಂತ ಕೇಳಲ್ಲ ಏನು ಗೊತ್ತಿದ್ದಂಗೆ ಹೇಳಿದ್ರೆ ಅರ್ಥ ಆಗ್ತದೆ ಈ ಗಂಡಸರು ಈಗ ಎಂತಗೆ ನೋಡು ಗಂಡಸಿಗೂ ಹೆಂಗಸಿಗೂ ಇಬ್ಬರು ವ್ಯತ್ಯಾಸದೇ ನನ್ಗೆ ಗೊತ್ತಿಲ್ಲ ಸುಮ್ಮನೆ ಗಂಡಸ್ರು ಎಂತ ಮಾಡ್ತಾ ಗೊತ್ತಿದ್ದಾರ ಯಾವ ಹೊಸ ಸುದ್ದಿ ಕೇಳಿ ಗೊತ್ತಾ ಈಚೆ ಕೇಳಿ ಈಚೆ ಕೇಳಿ ಬಿಟ್ಟು ಹೆಂಗಸ್ರ ಹಾಗಲ್ಲ ಎರಡೂ ಕಿವಿಯಲ್ಲಿ ಕೇಳ್ತಾ ಬಾಯಲ್ಲಿ ಆಗಿಬಿಡ್ತ ನಮಗೆ ಸರಿ ಇತ್ತು ಅದರಲ್ಲೂ ಒಂದು ನಾಲ್ಕು ಜನ ಹೆಂಗಸರು ಕಿವಿ ಕೇಳಬೇಕು ಹೌದು ಬಾಯಿ ಬಿಡಬೇಕು ಹೌದೌದು ಆದ್ರೆ ನಾವು ಕಿವಿ ಕೇಳಿ ಕೇಳಬೇಕು ಹೆಂಗಸರಿ ಮಾಡ್ತಾರೆ ಎಂತ ಎಲ್ಲರೂ ಕಿವಿ ಕೇಳ್ತಾ ಬಾಯಿಗೆ ಬರ್ತಾರೆ ಸರಿ ಇತ್ತು ಕೆಲವು ವಿಷಯ ಅಲ್ಲ ಇನ್ನೊಂದು ಇರೋದು ಹೇಳೋ ಕಾರಣಕ್ಕಾಗಿ ನಾವು ಒಂದು ಕಿವಿಯಲ್ಲಿ ಕೇಳಿದ್ದು ತುಂಬ ಗುಡ್ಡು ಕಾಪಾಡುವಂತೆ ಹೆಂಗಸರಷ್ಟು ಒಳ್ಳೆಯವರು ಯಾರು ಇಲ್ಲ ಅದೇ ಹೇಗೆ ಹೇಳ್ತಾ ನೀವು ನಾನು ಪಕ್ಕದ ಮನೆ ಸುದ್ದಿ ಹೇಳ್ತಾ ಮನೆ ಸುದ್ದಿ ಹೇಳ್ತಾ
ಎತ್ತಿತ್ತ ಒಂದು ಹಂಗತ್ತಣದೆ ಹೆಂಗ್ ಗೊತ್ತಿದ್ದೆ ಒಂದು 20 ಹೇಳ್ತು ಆಮೇಲೆ ಬಂದು ಹೇಳ್ತು ಇನ್ನೊಂದು ಮಾಡಿದ್ದಾಳಿ ಇದೆಲ್ಲ ಹೇಳ್ತಾಳೆ ಹೌದಪ್ಪ ಅದಕ್ಕೆ ಹಂಗಾಗಿ ನೋಡುವ ಅಕಸ್ಮಾತ್ ನಾನು ಹೇಳ್ತೇನೆ ನಾ ಹೇಳ್ದೇನೆ ಮತ್ತೆ ನಾನು ಅರ್ಥ ಮಾಡಿ ಹೇಗೆ ಬ್ಯಾಡ ಕಾಲಿಂದ ಮನೆ ಕಟ್ಟುವುದು ಹೇಗೆ ಬಂದು ಯಾವ ಹೋಗ್ತಿ ಮನೋಂದಿ ಬ್ಯಾಡಾಗಿತ್ತು ಹೊರಟಾಗಿತ್ತು ಇದೆಲ್ಲ ನೋಡು ಕೆಲವೆಲ್ಲ ಗೊತ್ತಾಗುತ್ತೆ ನಾನು ಗೊತ್ತಿದ್ದಾಗ ಎಂತ ಮಾಡುತ್ತೆ ಈಗ ಮಾರ್ಕೆಟ್ ಆಗೋದು ಅನುಭವಿಸದೆ ಆಗ ನೋಡು ನಾನು ಎಂತ ಕೇಳ್ತಿದ್ದೆ ನೀ ನೋಡು ಈಗ ಎಲ್ಲಕ್ಕೂ ಕೇಳ್ತೀವಿ ವಾಕ್ಯವ್ರನ್ನ ನೀವು ಹೇಳಿಕೆ ತಿರ್ಗಿ ಯಾರ ಹತ್ರ ಹೇಳ್ತೀನಿ ನಾ ಯಾರ ಹತ್ರ ಹೇಳ್ತೀನಿ ಈಗ ಯಾರ ಹತ್ರ ಹೇಳ್ತೀನಿ ಅಂದ್ರೆ ಎಲ್ಲರೂ ಸೇರಿಸಿಕೊಂಡು ಒಟ್ಟಿಗೆ ಯಾರು ಒಬ್ಬರ ಹತ್ರ ಹೇಳ್ತೀನಿಯಪ್ಪ ಎಲ್ಲರೂ ಎಂತ ವಿಶ್ವಾಸ ಎನ್ನುದಾಗೆ ನಿಮ್ಮ ಮನಸ್ಸಿಗಾಗೆ ನಿಮಗೆ ಹೆಂಡತಿ ಮೇಲೆ ವಿಶ್ವಾಸ ಇತ್ತು ನನಗೆ ಮಕ್ಕಳಿಗೆ ಹೆಂಡತಿ ಮೇಲೆ ವಿಶ್ವಾಸ ಅವರ ಮನೆ ದೇವರು ಹೋಗಿ ಗೊತ್ತಿತ್ತು ನನಗೆ ಯಾಕೆ ಹಂಗಾಗಿ ತರುಣಿಗೆ ನಮ್ಮ ನಗರದ ಹೊರಗೆ ಗಿಡ ಮರ ಬಳ್ಳಿ ಎಲ್ಲ ಬೆಳೆಸಿ ಸುಮ್ಮನೆ ಉಪ್ಕೊಂಡು ಹಾಗೆ ಅಂದ್ರೆ ನೋಡು ಒಂದೊಂದು ಕೊಳೆದು ಕೊಳ
ಗೊತ್ತಾ ಅಂದ್ರೆ ನೀರು ಬಂದಿದೆ ಶಂಕು ಸಿಕ್ಕಾಪಟ್ಟೆ ನೀರು ಹೌದು ಹೌದು ಆ ಮಣದ ತುದಿಗೆ ಚಕ್ರ ಬಂದು ಅಲ್ಲಿ ಕೊಳೆತು ನೋಡಿ ಅದಕ್ಕೆಂತ ನೆಗೆಬೇಕು ಓದಿನ ಅಕ್ಕಂತೆ ಯಾರೋ ಸ್ನಾನ ಮಾಡ್ತಿದ್ ನೋಡ್ದ ನೀವು ಹಂಗಿದ್ರೆ ನೀವು ಬಟ್ಟೆ ಕದ್ದು ನೀವು ಬಿಸಿಯನ್ನೇ ಕೊಡ್ತೀನಿ ಮತ್ತೆ ಅಂತಂದ್ರೆ ಮುಂದೆ ಹೋಗ್ತೀವಿ ಅದು ಮಜಾ ಇತ್ತು ಹೇಳ್ತಾ ಇಲ್ಲ ಮಜಾ ಮುಪ್ಪದಿದ್ದಾಗ ಸುಮ್ಮನೆ ಇರೋಲ್ಲ ಒಂದು ಬದಿಗೆ ಗ್ರೀನ್ ಬಂಡಿತ್ತು ಗ್ರೀನ್ ಬಂಡೆ ಹೌದು ಪಕ್ಕದ ಬೆಳಿ ಬಂದಿದ್ದು ಗ್ರೀನ್ ಬಂದು ಆ ಗ್ರೀನ್ ಬಂದ ಮೇಲೆ ಗಡ್ಡ ಬಿಟ್ಕೊಂಡು ಏನು ಮಳೆ ಪಡೀತು ಅಂದ್ರೆ ನಿನ್ನೆಲ್ಲ ಸ್ವಲ್ಪ ಅಲ್ಲ ಮಳೆ ನಿಂತಿದೆ ಮನೆ ಮಳೆ ಆ ಮನೆ ಮಳೆ ಅಂತೆ ಅಂತ ಮಳೆ ಬಂದರೂ ಲೆಕ್ಕ ಮಾಡಿದೆ ಅಲ್ಲ ನಾವೇ ಬೇಡಪ್ಪ ಅದು ಸಾಕು ಮಾಡಿ ಈಗ ವಿಷಯ ಹೇಳಿದ್ದೆ ಈ ಮನೆಯಲ್ಲಿ ಗಡ್ಡೆ ಎತ್ತಿ ಎತ್ತಿ ಈ ಸನ್ಯಾಸಿಗೆ ಈಗ ಹಂಗ ಅಲ್ಲದೆ ಗಂಟ ಮಳೆ ಹೊಡಿತಾ ಇತ್ತು ಅದು ಮತ್ತೆ ಬೇಸಿಗೆ ದೇಶ ಹೇಳಿದ್ಯ ಮಜಾ ಬಂತು ಈಗಾಗಲೇ ವಿಷಮ ಇಚ್ಛೆ ಮಾಡಿದ್ವಿ ಅದು ಉಪವಾದ ಜೊತೆಗೆ ಹೇಳಿ ಹೇಳಿ ಹೇಗೆ ಹೇಗೆ ಬಟ್ಟೆಯಲ್ಲಿದ್ದೆಲ್ಲ ಬಿಚ್ಚಾಕ್ರ ಕಟ್ಟ ಒಂದು ಮೂರು ಬಟ್ಟೆ ಹಾಕಿದ್ರೆ ಬಟ್ಟೆಯ ಬಟ್ಟೆ ಅಲ್ಲ ಅವ ಆರೋಗ್ಯ ವೇಷ ಮಾಡುವ ಯಾರು ಮತ್ತೆ ಯಾರು ಅಲ್ಲ ಭಾವ ಭಾವ ನನ್ನ ಬಾಬಾ ಬದ್ರಮ್ಯ ನಿನ್ನ ಭಾವ ಅಂತೆ ಎನ್ ಭಾವ ನಿಮ್ಮ ಬಾಬು ನಿಮಗೆ ಸ್ವಲ್ಪ ಜನ ಬಾಬು ಹೋದ್ರೆ ಬಾಬಾ ಸುಪ್ಪುಣಿ ಅಂತಂದಕ್ಕೆ ಜಾಂಬೋದಿ ಸಂಬಂಧಿಕ್ಕಿದ್ದ ಯುದ್ಧಯುದ್ಧ ಸಂಬಂಧಿಕ್ಕಿದ್ದ ಕಾಡಿಗೆ ಸಂಬಂಧಿಕ್ಕಿದ್ದ ನನ್ನ ಸಂಬಂಧಿಕ್ಕಿದ್ದ ಮತ್ತು 16 ಜನ ಮತದಾರ ಇದ್ದ ಓದಿಲ್ಲ ಅವೋ ಬಂದ್ಯಾ ಬಾ ಅದ್ಯಾವ ಆ ಭಾವ ಏನದು ಎನ್ ಭಾವ ಅಲ್ಲ ನಿಮ್ಮ ಬಾಬು ಅಂತ ಹಂಗಂತೆ ಕಂಡವರು ಪಾಂಡವರು ನಮ್ಮವು ಪಾಂಡವರಲ್ಲಿ ಮುಖ್ಯ ಪಾಂಡವ ಅಂತ ಅಂತಿದ್ದೇನೆ ಅರ್ಜುನ ಕೆಲಸ ಒಳ್ಳೆ ಅನಸ್ತವ ಇದೆಲ್ಲ ಮಾಡ್ತೀವಿ ವೇಷ ಮಾಡ್ಕೊಂಡು ಗಂಟ ನಿಮ್ಮ ಬಾಬಾ ವೇಷ ಮಾಡಲು ಕೂತಿದ್ದ ಮಾಡಿಗೆ ನಿಂತು ಹೋಯ್ತಿದ್ದು ಪಾಪ ದೊಡ್ಡ ಅದನ್ನ ಅವನು ಮನೆ ಕರ್ಕೊಂಡು ಬಿಟ್ಕೊಂಡು ಇಲ್ಲಿ ನೆಗೆ ಆ ಮಲ್ಕು ತೋಬೇಕು ಇಲ್ಲಿ ನೆಗೆ ಸಂಬಂಧಿಸಿ ಕಾರಣ ಇದು ಇದು ಈಗ ನನ್ನ ಅಣ್ಣ ಇದ್ದಾನೆ ಇದೆ ಇಲ್ಲ ನನ್ನ ಬಾಮೆ ಹೌದು ಅಣ್ಣನ ಮಗಳು ಯಾರು ನಿಮ್ಮ ತಂಗಿ ಹಾಂ ಅಣ್ಣನ ಮಗಳು ಹೌದು ಹೌದು ಅಂದ್ರೆ ಅಣ್ಣನ ಮಗಳು ತಂಗಿಯ ಹಂಗಂತೆ ನೀನು ಕಬ್ಸಾಕಲ್ಲ ನನ್ನ ತಂಗಿನೇ ಅಣ್ಣನ ತಂಗಿ ತಂಗಿ ಯಾಕೋ ತಂಗಿನೇ ಅಂತ ಸುಭದ್ರೆ ಹೌದು ನಿಮ್ಮ ತಂಗಿ ಅಂತ ಹೇಳ್ತೀಯ ಯಾರು ಈಗ ಮಜಾ ಎಂತ ಆಗ್ಬೇಕು ಕೇಳು ಹೇಳ್ತಿ ನೋಡು ಕಣಿಗ ಹಂಗೆ ಹಿಂಗೆ ಇರೋದಿಲ್ಲ ಈಗ ಈಗ ಮಜಾ ಬರ್ತದೋ ಈ ಗಡ್ಡ ಕಟ್ಟಿಗೆ ತಂದು ಅದು ಭಾವ ಅರ್ಜುನ ಸುಭದ್ರೆಯ ಮದುವೆ ಹಾಕೊಂಡು ವಾಸಿಂಗ ಕಟ್ಟಿಗೆ ಮದುವೆ ಆಗೋಗಳಿಗೆ ಗೌರವ ಏನು ಬರ್ತದೆ ಅವನು ಗಡ್ಡ ಕಟ್ಕೊಂಡು ಇದು ಮಜಾ ಇದು ಮಜಾ ಸುಭದ್ರೆಯ ಗೌರವ ಮಾಡಿದ್ದು ಅರ್ಜುನ ಭಾವ ಏ ಬಂದ್ಮಾಡಕ್ಕ ಸುಮ್ಮನೆ ಬಂದ್ಬೇಡ ಕಾಯಿತ
ಮತ್ತೆ ಹೇಳಂಗಿದ್ರೆ ಅಂತ ಹೇಳಿದ್ರೆ ಅಂತ ಹೇಳಿದ್ರಿ. ಯಾರಿಗೂ ಹೇಳ್ತೀನಿ ನಾ ಯಾರೊಬ್ಬರಿಗೆ ಹೇಳ್ತೀನಿ ಹೇಳಿದ್ರು ಈ ಹಣ್ಣು ಕರ್ಕೊಂಡು ಈಗ ಮಾಡ್ತಾರೆ ಗೊತ್ತಿದ್ರೆ ದಾಟಲ್ಲ ಇದೆಲ್ಲ ಜನರು ಹಿಂದೂ ಮದುವೆ ಹಾಕಿಗಳು ಸಂಸಾರ ಮಾಡೋದಷ್ಟು ತುಂಬಲ್ಲ ಅರ್ಥದ್ದು ಜಾಣತನ ಬೇಕಾಗ್ತದೆ ಅಂತವ ನೀನು ಇಷ್ಟು ಮಾಡೋ ಕೂಡ ಸುಮ್ಮನೆ ಈಗೆಲ್ಲ ಅಲ್ಲ ಅದು ಕತೆ ಈ ಮದುವೆ ಕತೆ ಇದು ಬೇರೆ ಹಾಗೆ ನೋಡಿ ಅವರೆಲ್ಲ ಅದು ನಾ ಯಾರು ಹೇಳ್ತೀನಿ ಬ್ಯಾಂಕಲ್ಲಿ ಹೇಳ್ರ ನಾ ಯಾರು ಹೇಳ್ರ ಈಗ ಮತ್ತು ಹಾಗೆ ಇದೇ ನಾ ಯಾವ್ದು ಹೇಳ್ತೀನಿ ಇದೇ ಮಾತು ಇದೆ ಇದೆ ಪಕ್ಕ ಇದೆಯಾ ಮತ್ತೆ ವರ್ತ ಮಾಡೋದಿಲ್ಲ ಹೇಳ್ತೀನಿ ತಮಾಷೆ ಮಾಡಲ್ಲ ಕೇಳೋದಿಲ್ಲ ಹೇಳ್ತೀನಿ ಇದ್ರೆ ಇದೆ ಕತೆ ಬೇರೆ ಈ ಕತೆ ಅಲ್ಲ ಬೇರೆ ಹೇಳ್ತಿಲ್ಲ ಯಾರಿದೆಯಾ ಹೌದೇ ಇದೇ ಕತೆ ಹೆಣ್ಣಿಲ್ಲ ಬಂದಿರುವಂತಹ ಒಂದು ಭಾವನೆಗೆ ಸುಭದ್ರೆ ಕುಟುಂಬದ ಹೆಂಡತಿ ಗಂಡು ಕುಣಿತ ಯಾವಾಗ ಮಾಡದೆ ಅದು ಹೆಚ್ಚಿನಲ್ಲಿ ಹೆಂಗಾಯ್ತು ಈಗ ಹಿಡಿಕೆ ಗಂಡು ಕುಣಿಸ್ತು ನಮ್ಮ ಮನೆ ಮಾತ್ರ ಆಗಲ್ಲಪ್ಪ ನೀವೇ ನನ್ನ ಕುಣಿಸ್ತಿ ಅದೇನು ಮದುವೆ ಆಗ್ಬಿಡ್ತೀವಿ ಅದಕ್ಕೆ ಸಂತೋಷ ಆಗ್ತದೆ ಹೌದಾ ಹೌದು ಸುಭದ್ರಾ ಕಲ್ಯಾಣ ಹೇಗಾಗುವ ಹಾಗೆ ಆಗ್ತದೆ ಹಂಗೆ ಅದೇ ಸಂತೋಷ ಉತ್ರಾಸಿ ಅಪ್ಲಾಂಡ ಎಲ್ಲರೂ ಗೌರವ ಕೊಟ್ಬಿಟ್ಟು ಸಮ್ಮತ ಆಗಾಗ್ತಿತ್ತು ಮತ್ತೆ ಸುಭದ್ರೆ ಬದುಕು ಆಗುತ್ತಿತ್ತು ಹೌದು ಈಗ ಹಾಗಲ್ಲ ಸುಭದ್ರೆ ಬದುಕು ಸುಭದ್ರೆ ಆಗ್ತೋಳಾದ್ರೆ ನನ್ನ ಸಂತೋಷ ಪಡ್ತ ನಿಮ್ಮನ್ನೊಂದು ತಿಳಿದು ಯಾರು ಕೂಡ ಆಗ್ತದೆ ಅಯ್ಯೋ ನೀವು ತಿಳಿದ್ರೆ ನಿಮ್ಮ ಮಾವಂಗೆ ಆಗಿದೆ ನೀವು ಮಾವಂಗ ಆಗ್ತದೆ ಹೆಂಡತಿಗೆ ಅರ್ಥ ಆಗ್ತೇವೆ ಅಯ್ಯೋ ಸುಮ್ಮನೆ ಯಾಕಂದ್ರೆ ಮನುಷ್ಯರು ನಿಮ್ಮೊಂದಿಗೆ ಸೇರಿದ್ರೆ ನಮ್ಮ ಭಾಗ್ಯ ಹೌದು ಹಾಗಾದ್ರೆ ನಿಮ್ಮ ಅರ್ಥ ಮಾಡೋ ಇಷ್ಟ ಜನ ಪ್ರಯತ್ನ ಪಟ್ಟಿದ್ದ ಯಾರ ಅರ್ಥಕ್ಕೂ ಸಿಕ್ಕಿದ್ರಿಯೋ ನೀವು ದಾಮೋದರ ಅಂತ ಹೇಳ್ದ ಪ್ರಯತ್ನ ಪಟ್ಟ ಕೊಡ್ತಲ್ವಾ ಇದೆ ಜೊತೆಯಲ್ಲಿ ಮುರ ಎಂಬಂತರ ಕುಂದ್ರಿಲಿ ಅಲ್ಲಿಂದ ಮುರಾಂತಕ ಕಳೆದ ಆಮೇಲೆ ಕಾಣಿಕ ಬರ್ತಾನ ಒಂದು ಎಲ್ಲ ಚಟಕ್ಕಾಗಲಿ ದೇವಕ್ಕಾಗಲಿ ಪ್ರಬಂಧಾಗಲಿ ಕೌನ್ಸಾಗಲಿ ಎಷ್ಟು ಕುಂತ್ಕೊಂಡು ಕೆಲಸ ಹಂಗೆ ಆಗ್ತದೆ ಎಲ್ಲರೂ ಕೊಂದಾಕ್ಬಿಟ್ರಿ ಆಮೇಲೆ ಕೊಲ್ಲುದೆಲ್ಲ ಬಿಟ್ರಿ ಕೊಲ್ಸು ಶುರು ಮಾಡಿ ಎಷ್ಟು ವರ್ಷ ನೀವೇ ಕೆಲಸ ಮಾಡ್ಬೇಕು ಕೆಲಸ ಮಾಡ್ತಿಲ್ಲ ಹೌದು ಅಲ್ಲ ಆ ಕೆಲಸದಲ್ಲಿ ಒಂದು ಬೆಳವಣಿಗೆ ಒಂದು ಹಂತ ಕ್ಲಿಯರ್ ಹಾಗೆ ಒಂದೊಂದೇ ವ್ಯಕ್ತಿ ನಿಮ್ಮ ತಿಳಿಯೋ ಅರ್ಥ ಮಾಡ್ಕೊಂಡಲ್ಲಿ ಯಾರ್ಯಾರು ಅಲ್ಲ ಅಪ್ಪ ಅವನು ಬೆಟ್ಪಟ್ಟ ಹೌದು ಯಾಕಮ್ಮ ನಮ್ಮ ಕೆಲಸ ಬಮ್ಮಲ್ಲ ಅದೇ ಬೊಮ್ಮ ಬ್ರಹ್ಮ ಆ ಪ್ರಯತ್ನ ಪಟ್ಟ ಅವನು ಸಿಕ್ಕಿದ್ದೀನಿ ಕಡೆ ದೇವೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಮಾಡಿದ ಅವನ ಅರ್ಥಕ್ಕೂ ಸಿಕ್ಕಿದಿಲ್ಲ ನೀವೆಷ್ಟು ಆಡಕ್ಕಿದ್ರು ಅಷ್ಟೇ ಎತ್ತರಕ್ಕಿದ್ರಿ ಎಷ್ಟು ಅಗಲ ಇದ್ರು ಅಷ್ಟು ತೆಳಗಿದ್ರಿ ಹ್ಯಾಂಗ್ ಅದು ನೀವು ಹಿಡ್ಕೊಂಡು ಆಗ್ತಿದೆ ನಮಗೆ ಗೊತ್ತಾಗ್ಲಾಗಿದೆ ಇಷ್ಟು ವರ್ಷ ನಾವಿದ್ದು ನನಗೆ ಗೊತ್ತಾಗಿಲ್ಲ ನೀನು ಮಾತಾಡ್ತೀವಿ ಉಪ್ಪಿನ ಮಾತಾಡ್ತೀವಿ ಸಾಮಾನ್ಯ ಹಿಡ್ಕೊಂಡ್ರೆ ಕಷ್ಟ ಇಲ್ಲಿ ಬಂದ್ರಿ ಯಾರು ಅಲ್ಲೇ ಈಗ ಒಬ್ಬರು ನೋಡಿ ಅಲ್ಲೋದ್ರಿ ಸತ್ಯಮಾನ ಜಗನ್ನೂ ಯಾರಿಗೆ ಈ ಚಂದ್ರೆ ಓದೋದು ಯಾರು ಗಾಡಿ ಎಸ್ಕೊಂಡು ಅಲ್ಲ ನೀವು ವೈದ್ಯ ಅಗತ್ಯ ಗೊತ್ತಾಗ್ಲಿಲ್ಲ ಮತ್ತೆ ನಿಮ್ದು ಸಿಟ್ಟುಕೊಂಡು ಸಿಗ್ತಾನೆ ಸಿಟ್ಟು ಬಂದು ಇವತ್ತು ಇಷ್ಟೇ ಕಾಸು ಕೂಡ ಅಷ್ಟೊತ್ತಿಗೆ ಅಡಿ ಹೋಗ್ಬಿಟ್ರೆ ನೀವು
ಗ